ಇವತ್ತು ರಾಜ್ಯಾದ್ಯಂತ ಚೂಮಂತರ ಅನ್ನೋ ಸಿನಿಮಾ ಭಾರಿ ಯಶಸ್ಸನ್ನು ಕಾಣ್ತಾ ಇದೆ. ಇದರಲ್ಲಿ ನಟನೆ ಮಾಡಿದಂಥ ಮೇಘನ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿ ನೀವಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಇವತ್ತು ಚೂಮಂತರ ಯಶಸ್ವಿ ಕಾಣ್ತಾ ಇದೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ಅಫ್ಕೋರ್ಸ್ ತುಂಬ ಖುಷಿ ಇದೆ. ನಾವು ಇದಕ್ಕೇನೆ ಕೆಲಸ ಮಾಡ್ತಾ ಇರ್ತೀವಿ ಅಂದರೆ ಇಡೀ ಸಿನಿಮಾ ಇಷ್ಟು 1 ವರ್ಷ 1.5 ಇಯರ್ಸು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿರೋದು ಇದ್ದೇ ನೋಡೋಕ್ಕೇ. ಇದು ನೋಡಬೇಕು ಅಂತಲೇ ನಾವು ವಿ ಮೇಕ್ ಫಿಲ್ಮ್ಸ್. ನಮ್ಮ ಪ್ರೊಡ್ಯೂಸರ್ ದುಡ್ಡು ಮಾಡಬೇಕು, ಅವ್ರ ಮುಖದಲ್ಲಿ ಖುಷಿ ಇರಬೇಕು ಅಂತಾನೆ. ಇವತ್ತು ಆ್ಯಕ್ಚುಲಿ ನಾನು ಸಕ್ಸಸ್ ಪ್ರೆಸ್ ಮೀಟಿಗೆ ಬಂದ ತಕ್ಷಣ ಹಿಂದೆ ಎಷ್ಟು ಪ್ರೆಸ್ ಮೀಟ್ ಮಾಡಿದ್ವಲ್ವಾ, ತರುಣ್ ಅವ್ರ ಫೇಸ್ ಒಂದು ಸ್ವಲ್ಪ ಟೆನ್ಷನಲ್ಲಿತ್ತು. ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವ್ರ ಫೇಸಲ್ಲಿ ಒಂದು ಮುಖದಲ್ಲಿ ಒಂದು ಚೆನ್ನಾಗಿರೋ ಒಂದು ಗ್ಲೋ ಇತ್ತು, ಸ್ಮೈಲ್ ಇತ್ತು. ಒಳ್ಳೆ ಟಿ ಶರ್ಟ್ ಹಾಕ್ಕೊಂಡು ಬಂದಿದ್ದರು, ತುಂಬ ಎಕ್ಸ್ಪೆನ್ಸಿವ್ ಆಗಿರೋ ಟಿ ಶರ್ಟ್ ಹಾಕ್ಕೊಂಡು ಬಂದಿದ್ದರು. ಸೊ ಖುಷಿ ಆಯಿತು, ಅವ್ರ ಮುಖದಲ್ಲಿ ಖುಷಿ ನೋಡಿಬಿಟ್ಟು ನಂಗೆ ಖುಷಿ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನೊಂದೇನೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಇನ್ನೊಂದು ಸೂಪರ್ ಹಿಟ್ ಸಿಕ್ತು. ಆಮೇಲೆ 2025ರಲ್ಲಿ ಮೊದಲನೇ ಸೂಪರ್ ಹಿಟ್ ಸಿನಿಮಾ ಸಿಕ್ತು ಅಂತ ಖುಷಿ ಇದೆ. ಹೀಗೆ ಇದು ಒಂದು ಕಂಟಿನ್ಯೂ ಆಗಲಿ ನಮ್ಮ ಇಂಡಸ್ಟ್ರೀಲಿ. ಓಕೆ, ಮೇಘನಾ ಅವರು ಈ ಸಿನಿಮಾದಿಂದ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋ ಸುದ್ದಿನೂ ಇದೆ. ಸೊ ಏನು ಹೇಳ್ತೀರಾ? ಕಮ್ಬ್ಯಾಕಾ? ನಾನು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿದ್ದೀನಿ, ನೀವು ಕಮ್ಬ್ಯಾಕ್ ಅಂತ ಹೇಳ್ತಿದ್ದೀರಾ? ಎಲ್ಲೂ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಸೊ ಈ ಸಿನಿಮಾ ನಿಮಗೆ ಒಂದು ಸೂಪರ್ ಹಿಟ್ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಲಾಸ್ಟ್ ಹಿಟ್ಟು ಒಂದು ಸ್ವಲ್ಪ ಒಂದು 3-4 ಇಯರ್ಸ್ ಆಗಿರಬೇಕು. ಬಟ್ ಪ್ರತಿ ವರ್ಷ ಅದಾದಮೇಲೆ ನಾನು ಪ್ರತಿ ವರ್ಷ ನಂದು ಒಂದೊಂದು ಸಿನಿಮಾ ಬರ್ತಾನೆ ಇದೆ. ಶಿವಾಜಿ ಸಿರೋದ್ಕಲ್ ಆದಮೇಲೆ ಶುಭಮಂಗಳ ಆದಮೇಲೆ ಮೊನ್ನೆ ರವಿಚಂದ್ರನ್ ಸರ್ ಜೊತೆ ಜಜ್ಮೆಂಟ್ ಆದ ತಕ್ಷಣ ಇದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಿದೆ. ಬಟ್ ಆದರೂ ಕೂಡ ಎಲ್ಲರೂ ಕಮ್ಬ್ಯಾಕ್ ಅಂತ ವೇಟ್ ಮಾಡ್ತಿದ್ದಾರೆ. ನೀವು ಹೇಳ್ದಂಗೆ ಕಮ್ಬ್ಯಾಕೇ ಆಗಲಿ. ಅವ್ರು ಹಾಗೆ ಯೋಚನೆ ಮಾಡ್ತಾ ಇರಲಿ, ನಾನು ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇರ್ತೀನಿ, ಅವ್ರು ಕಮ್ಬ್ಯಾಕ್ ಅಂತಲೇ ಯೋಚನೆ ಮಾಡ್ತಾ ಇರಲಿ. ಓಕೆ, ಫಸ್ಟ್ ಟೈಮ್ ಈ ಸಿನಿಮಾ ತಂಡಿದ್ದೆ ನಿಮಗೊಂದು ಅಪ್ರೋಚ್ ಬಂದಾಗ ಎಷ್ಟು ಖುಷಿಯಾಗಿತ್ತು? ಇಲ್ಲ, ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು. ಬಿಕಾಸ್ ಇದು ಟ್ರೆಡಿಷ್ನಲಿ ಒಂದು ಲೀಡ್ ರೋಲ್ ಅಲ್ಲ. ಬಟ್ ನನಗೆ ನವನೀತ್ ಅವ್ರ ಕತೆ ಹೇಳಿದಾಗ ಆಮೇಲೆ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ನನ್ನ ರೋಲು ಕತೆ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ತರುಣ್ ಶಿವಪ್ಪ ಅವ್ರು ನಂಗೆ ತುಂಬ ವರ್ಷದಿಂದ ಪರಿಚಯ. ಹೀಸ್ ಅ ಗುಡ್ ಫ್ರೆಂಡ್ ಆ್ಯಕ್ಚುಲಿ. ಸೊ ಅವ್ರ ಜೊತೆನೂ ಒಂದು ಕೆಲಸ ಮಾಡಬೇಕು ಅಂತ ಒಂದಿತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ತರುಣ್ ಸುಧೀರ್ ಅವ್ರು ನನಗೆ ಹೇಳಿದ್ದು ಏನು ಅಂದರೆ, ಹೀಸ್ ಅ ಕ್ರಿಯೇಟಿವ್ ಹೆಡ್ ಆಫ್ ಅ ಫಿಲ್ಮ್. ಅವ್ರದ್ದೊಂದು ತುಂಬ ದೊಡ್ಡ ಬ್ಲೆಸ್ಸಿಂಗ್ ಇದೆ ಈ ಸಿನಿಮಾ ಹಿಂದೆ. ಸೊ ಅವರು ನನಗೆ ಒಂದು ಮಾತು ಏನು ಹೇಳಿದ್ದು ಅಂದರೆ, ಇದು ಲೀಡ್ ರೋಲು ಇಲ್ವಾ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಪರ್ಫಾರ್ಮೆನ್ಸ್ಗೆ ಒಂದು ರೋಲ್ ಇದೆ ನಿಮಗೆ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ತೋರಿಸ್ಕೊಳ್ಳೋಕ್ಕೆ ಒಂದು ತುಂಬ ಒಳ್ಳೆಯ ಅವಕಾಶ, ಮಿಸ್ ಮಾಡ್ಕೋಬೇಡಿ ಅಂತ. ಸೊ ಅವ್ರ ಬಾಯಿಂದ ಇದು ಒಂದು ಒಳ್ಳೆ ಮಾತು ಬಂದಿದೆ. ಅವ್ರು ಹೇಳ್ತಿದ್ದಾರಲ್ವಾ, ಆ್ಯಂಡ್ ಐ ಫೀಲ್ ಲೈಕ್ ಅವ್ರ ಮೈಂಡಲ್ಲಿ ಏನೋ ಬಂದಿದೆ ಅಂದರೆ ಏನೋ ಒಂದು ಚೆನ್ನಾಗಿರೋ ಮಾತೇ ಇದು ಅಂತ ಹೇಳಿಬಿಟ್ಟು ಐ ಡಿಡ್ ಫಿಲ್ಮ್. ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಇಷ್ಟ ಆಗ್ತಿದೆ. ಇದೊಂದು ಹಾರರ್ ಜಾನರ್ ಸಿನಿಮಾ. ಸೊ ನಿಮಗೆ ಶೂಟಿಂಗ್ ಸೆಟ್ಟಲ್ಲಿ ಹಾರರ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆಯಾ ಅಂತ? ಅಯ್ಯೋ, ಹಾರರ್ ಎಕ್ಸ್ಪೀರಿಯನ್ಸ್ ನನಗೇನೂ ಆಗಿಲ್ಲ. ಬಟ್ ಅಲ್ಲಿ ಒಂದು ಚಿಕ್ಕದಾಗಿ ಏನೇನೋ ಆಗಿತ್ತು. ಬಟ್ ಅಂಥದ್ದನ್ನು ಹೇಳ್ಕೊಳ್ಳೋ ಅಂಥದ್ದೇನೂ ಆಗಿಲ್ಲ. ಬಟ್ ಖುಷಿ ಏನಂದರೆ ನಾನೇ ಎಲ್ರಿಗೂ ಹೆದರಿಸ್ತಾ ಇದ್ದೆ, ಅದೇ ಖುಷಿ. ಮುಂದೆ ಮೇಘನಾ ಅವರ ಸಿನಿಮಾ ಯಾವಾಗ ಬರ್ಬೋದು? ತುಂಬ ಅಂದರೆ ಶೂಟಿಂಗ್ ಮಾಡ್ತಾಯಿದ್ದೀನಿ ಒಂದು ಸಿನಿಮಾ, ಅದು ಕಂಪ್ಲೀಟ್ ಆದ ತಕ್ಷಣ ರಿಲೀಸ್ ಆಗುತ್ತೆ. ಯಾವ ಸಿನಿಮಾ ಮ್ಯಾಮ್? ಸರ್ ಅದು ಮ್ಯಾಮ್ ಅದು ಹೇಳೋಕ್ಕೆ ಆಗಲ್ಲ ಇವಾಗ, ಬಿಕಾಸ್ ಅವರೇ ಅನೌನ್ಸ್ ಮಾಡಿಲ್ಲ. ತುಂಬ ಒಳ್ಳೆ ಕಥೆ, ತುಂಬ ಒಳ್ಳೆ ಒಂದು ಪವರ್ಫುಲ್ ರೋಲು ನಂದು ಕೂಡ. ನಂಗೆ ಫೇವ್ರೆಟ್ ಆ್ಯಕ್ಟರ್ಸ್ ಜೊತೆನೇ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡೋ ಲೀನಿಯನ್ಸ್ ನನಗಿಲ್ಲ ಇವಾಗ. ಬಟ್ ನೆಕ್ಸ್ಟ್ ಅವ್ರು ಅನೌನ್ಸ್ ಮಾಡಿದ್ಮೇಲೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.